ಕೊಟ್ಟು ಸಾರು ಮಾಡು ತಿನ್ನು ಎಂದು ಹೇಳುವುದಲ್ಲ, ಮೀನು ಹಿಡಿಯುವುದನ್ನು ಕಲಿಸಬೇಕು. ಸದಾನಂದ ಗೌಡ ಚಿಂತಾಮಣಿ. ಯಾರೇ ಆಗಲಿ ಮೀನು ಕೊಟ್ಟು ಸಾಂಬಾರು ಮಾಡಿ ತಿನ್ನು ಎನ್ನುವುದಲ್ಲ, ಮೀನು ಹಿಡಿಯುವುದನ್ನು ಕಲಿಸಬೇಕು. ಆಗ ದೇಶ ರಾಜ್ಯ ಅಭಿವೃದ್ಧಿ ಆಗ್ತದೆ ಎಂದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ತಿರುಗೇಟು ಕೊಟ್ಟರು. ತಾಲೂಕಿನ ಆನೂರಿನಲ್ಲಿ ನಡೆದ ಪಂಚಾಯಿತಿ ಮಟ್ಟದ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಸದಾನಂದ ಗೌಡ ಪ್ರಚಾರ ನಡೆಸಿ ಮಾತನಾಡಿ, ಅವರು ರಾಮ ಮಂದಿರ ಪ್ರತಿಯೊಬ್ಬ ಭಾರತೀಯನ ಕನಸು. ಅಂತಹ ಕನಸನ್ನು ನನಸು ಮಾಡಿ ಶ್ರೀರಾಮ ಮಂದಿರವನ್ನು ಭವ್ಯವಾಗಿ ನಿರ್ಮಿಸಿದ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದು. ಅದೇ ರೀತಿಯಾಗಿ ದೇಶದಲ್ಲಿ ಪ್ರತಿಯೊಬ್ಬರೂ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳಲು ಹಾಗೂ ಮಹಿಳೆಯರಿಗೆ ಸುತ್ತು ನಿಧಿ ಅಡಿಯಲ್ಲಿ ಸಂಘಗಳಿಗೆ ಆರ್ಥಿಕ ನೆರವು ನೀಡಿ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದರು. ನಿರುದ್ಯೋಗಿ ಯುವಕರು ಯುವತಿಯರು ಸ್ವಯಂ ಉದ್ಯೋಗಿಗಳಾಗಿ ಬದುಕಲು ಮುದ್ರಾ ಯೋಜನೆಯನ್ನು ಜಾರಿಗೆ ತಂದರು. ಸ್ವನಿಧಿ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡ್ಡಿ ರಹಿತ ಸಾಲವಾಗಿ 10,000 ತೀರಿಸಿದ ನಂತರ 20 ನಂತರ 50,000 ರೂಪಾಯಿಗಳನ್ನು ಸಾಲ ಬ್ಯಾಂಕ್ ಮೂಲಕ ನೀಡುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರ ಮಾಡುವ ಮಹಿಳೆಯರು ಮತ್ತು ಪುರುಷರು ಯಾವುದೇ ಸಾಲದ ಸುಳಿಯಲ್ಲಿ ಸಿಲುಕಬಾರದೆಂಬ ಆಶಯದೊಂದಿಗೆ ನರೇಂದ್ರ ಮೋದಿ ಅವರು ಇಂತಹ ಯೋಜನೆಯನ್ನು ತಂದಿದ್ದಾರೆ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ವೃತ್ತಿಗನುಗುಣವಾಗಿ ಮಹಿಳೆ ಪುರುಷರೆಂಬ ಭೇದ ಭಾವವಿಲ್ಲದೆ 1 ಲಕ್ಷದಿಂದ 3 ಲಕ್ಷದವರೆಗೂ ಸಹಾಯಧನದ ರೂಪದಲ್ಲಿ ಸಾಲ ಸೌಲಭ್ಯ, ಮಹಿಳೆಯರು ಹೋಗಿಯಿಂದ ಕಣ್ಣೀರು ಹಾಕಬಾರ್ದೆಂಬ ಉದ್ದೇಶದಿಂದ ಉಚಿತ ಗ್ಯಾಸ್ ಸಂಪರ್ಕ ವ್ಯವಸ್ಥೆ, ಮನೆ ಮನೆಗೆ ಉಚಿತವಾಗಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನೀರಿನ ಸೌಲಭ್ಯ, ಹೀಗೆ ಹಲವಾರು ಯೋಜನೆಗಳನ್ನು ನೀಡಿರುವುದು ಮೋದಿ. ಕಾಂಗ್ರೆಸ್ ಮತದಾರರನ್ನು ಗ್ಯಾರಂಟಿಗಳ ರೂಪದಲ್ಲಿ ಯಾಮಾರಿಸುವ ಕೆಲಸ ಮಾಡ್ತಿದೆ. ಹಾಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲು ಹಾಗೂ ದೇಶ ಶಾಂತಿ ಮತ್ತು ನೆಮ್ಮದಿಯಿಂದ ಅಭಿವೃದ್ಧಿ ಕಡೆ ಸಾಗಲು ತಾವೆಲ್ಲ ಮೈತ್ರಿಯ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸಬೇಕೆಂದು ಮಾಜಿ ಶಾಸಕ ಜೆ ಕೃಷ್ಣಾರೆಡ್ಡಿ ಮಾತನಾಡಿ, ದೇಶದ ರಕ್ಷಣೆ ವಿಚಾರದಲ್ಲಿ ಪಾಕಿಸ್ತಾನ, ಚೀನಾ ಸೇರಿದಂತೆ ಯಾವುದೇ ರಾಷ್ಟ್ರಗಳ ಜೊತೆ ರಾಜಿಯಾಗದೆ ದೇಶದ ರಕ್ಷಣೆ ಮಾಡ್ತಿರೋದ್ರಿಂದ ದೇಶದ ರಕ್ಷಣೆಗಾಗಿ ಚುನಾವಣೆ ದೇಶದಲ್ಲಿ ನಡೆಯುತ್ತಿದೆ. ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವುದರ ಮೂಲಕ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದಿಂದ ಕೊಡ್ತಿರುವ 5 ಕೆಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ನಾವು ಕೊಡ್ತಿದ್ದೇವೆಂದು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ರೀತಿ ಸುಳ್ಳು ಹೇಳುವವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಬುದ್ಧಿ ಕಲಿಸಬೇಕು ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಶ್ರಮಿಸಬೇಕೆಂದು ಕರೆ ಇತ್ತರು. ನಂತರ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುತ್ತಿರುವ ಹಾಗೂ ಧಾರ್ಮಿಕ ಕ್ಷೇತ್ರ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿರುವ ಏಕೈಕ ನಾಯಕರೆಂದರೆ ಮೋದಿ ಎಂದು ಅವರ ಪರಿಶ್ರಮ ವಹಿಸುತ್ತಿದ್ದು, ಅವರ ಗೆಲುವಿಗಾಗಿ ಹಾಗೂ ಧಾರ್ಮಿಕ ಮನ್ನಣೆ ನೀಡುವಂತಹ ನಾಯಕನಿಗೆ ಒಂದು ಮತ ನೀಡುವುದರ ಮೂಲಕ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಬೇಕೆಂದರು. ಕೇಂದ್ರದಿಂದ ರೈತರಿಗೆ ನೇರವಾಗಿ 6,000 ಖಾತೆಗೆ ಹಾಕ್ತಿರುವುದು, ಜನ್ಧನ್ ಖಾತೆ ಮಾಡಿಸಿದ್ದು, ಆಯುಷ್ಮಾನ್ ಭಾರತ್ ಕಾರ್ಡ್, ಕೋವಿಡ್ ಲಸಿಕೆ ಕೊಡಿಸಿದ್ದು ಮೋದಿ ಸರ್ಕಾರ. ಹಾಗಾಗಿ ಜನರ ಜೀವ ಉಳಿಸಿದ್ದು ಮೋದಿ. ಜಗತ್ತು ಮೆಚ್ಚುವ ವ್ಯಕ್ತಿ ಅಂದರೆ ಮೋದಿಜಿ. ಬಿಜೆಪಿ ಮುಖಂಡ GN ವೇಣುಗೋಪಾಲ್, ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಕನಿಷ್ಠ 50 ಮತಗಳನ್ನು ಹಾಕಿಸುವುದರಿಂದ ಮತದಾನ ಶೇಕಡಾವಾರು ಹೆಚ್ಚಾಗುತ್ತೆ. ಆಗ ಮೋದಿ ಕೈ ಬಲಪಡಿಸಿದಂತಾಗ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಸೀಕರ್ ರಾಮಚಂದ್ರ ಗೌಡ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ದಿನವಿಂದಹಳ್ಳಿ ಬೈರೆಡ್ಡಿ, ಟಮೋಟ ಗೌಸ್, ಕುರುಬೂರು ನಟರಾಜ್, ರಮೇಶ್, ರಾಜಣ್ಣ, ಶಿವರೆಡ್ಡಿ, ಮಂಜುನಾಥಾಚಾರಿ, ಡಾಬಾ ಮಂಜುನಾಥ್, ಮಹೇಶ್ ಬೈ, CR ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮೋದಿ ಒಂದು ರಾಷ್ಟ್ರದಿಂದ ಬಂದಿದೆಯಾ ಅಂತ ಕೇಳ್ತಾರೆ. ಭಯೋತ್ಪಾದನೆ ನಿಗ್ರಹಗಳಿಗೆ ಎಷ್ಟು ಭಯೋತ್ಪಾದಕರು ಎಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿ ಎಲ್ಲವನ್ನು ಮಾಡ್ತಾ ಇರುವಂತದ್ದು ನೀವು ಕಂಡಿದ್ದೀರಿ. ಇವತ್ತು ಬಾಂಬ್ ಬ್ಲಾಸ್ಟ್ಗೆಲ್ಲ ಇತಿಹಾಸಕ್ಕೆ ಒಂದು ವಿಶೇಷಣೆ ಹಾಕುವಂತ ಕೆಲಸ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ನಮ್ಮ ರಾಷ್ಟ್ರದಲ್ಲಿ ಯಾರು ಬಂದು ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನದ ಒಳಗೆ ನುಗ್ಗಿ ಆ ಭಯೋತ್ಪಾದಕರ ದಮನ ಮಾಡಿದಂತ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗಿದೆ ಅಂತ ಹೇಳಿದ್ರು. ಎಲ್ಲ ಭಯೋತ್ಪಾದನೆಗಳು ಅಮೆರಿಕದಂತ ರಾಷ್ಟ್ರದಿಂದ ಹಿಡಿದು ಇಂಗ್ಲೆಂಡ್ ಇರ್ಬೋದು,
ಜರ್ಮನ್ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ರಾಷ್ಟ್ರಗಳು ಭಯೋತ್ಪಾದನೆ ನಿಗ್ರಹಕ್ಕೆ ಒಬ್ಬ ಸಮರ್ಥ ನಾಯಕ ಯಾರಾದರೂ ಜಗತ್ತಲ್ಲಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳುವಂತ ತೋರಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕು. ರಾಜಕಾರಣ ಕೇವಲ ಅಧಿಕಾರದ ಕುರ್ಚಿಗಲ್ಲ. ನಾನು ಸೀಟು ಪರವಾಗಿಲ್ಲ, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸಾಹೇಬರಿಗೆ ನೀವು ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಹೇಳಬೇಕು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಹಿರಿಯ ಏನು ನಮ್ಮ ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕೆ, ನಮ್ಮ ದೇಶ ಬಲಿಷ್ಠ ಆಗಿರೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದೇ ಪಕ್ಕದ ಗ್ರಾಮದ ಸಿಂಗಲ್ಲ ರಾಮಚಂದ್ರ ಗೌಡರು, ಆನಂದ್ ಗೌಡರು, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಬಾಮನಪಳ್ಳಿ ಅಂಡ್ರೆಡ್ಡಿ, ಬೈರೇರೆಡ್ಡಿ, ಕೃಷ್ಣ ಚೌಡ್ರೆಡ್ಡಿ, ನಾರಾಯಣಸ್ವಾಮಿ, ಮೆಡಿಕಲ್ ಶ್ರೀನಿವಾಸು, ನಾರಾಯಣಸ್ವಾಮಿ, ವೀರಪ್ಪ ರೆಡ್ಡಿ, ಅನೇಕ ಮುಖಂಡರು ಮೇಲೆ ಇದ್ದಾರೆ. ನಮ್ಮ ಆನಂದ್ ಗೌಡರು ಎಲ್ಲ ಈ ಭಾಗದ ನಮ್ಮ ಮಂಡಲದ ಅಧ್ಯಕ್ಷರಾದಂತ ರಾಜಣ್ಣ, ನಮ್ಮ ಪ್ರತಾಪ್, ಎಲ್ಲ ಮುಖಂಡರುಗಳೆಲ್ಲ ಈಗ ನಮ್ಮನ್ನೆಲ್ಲ MP ಮಾಡಿರ್ತಕ್ಕಂಥ ಇವರೆಲ್ಲ, ಶಿವರೆಡ್ಡಿ ಎಲ್ಲ, ಕೃಷ್ಣಾರೆಡ್ಡಿಯನ್ನು ವೋಟ್ ಹಾಕ್ಬಿಟ್ಟವ್ರು. ನಮ್ಮ ಸುಮ್ಮನೆ ಅಲ್ಲಿ ಇದ್ರಷ್ಟೇ MP ಎಲೆಕ್ಷನ್ ಆಗ್ಬೋದು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನೀವೆಲ್ಲ ವೋಟ್ ಹಾಕಿದಿರಿ ಗುರುತುಕವಾಗಿ. ಈ ಸಲ ನೀವು ತೆನೆ ಹೊತ್ತ ರೈತ ಮಳೆ ಕಮಲಮ್ಮ ತೆನೆ ಹೊತ್ಕೊಂಡು ಓಡಾಡ್ತಕ್ಕಂಥ ರೈತ ಮಕ್ಕಳೇ, ಅದಕ್ಕೆ ನೀವು ಓಟ್ ಹಾಕ್ಬೇಕು ನೋಡಿ. ಕಮಲಮ್ಮನು ತೆನೆ ನೆತ್ಕೊಂಡು ಹೋಗ್ತಾ ಇರೋದು, ಅದಕ್ಕೆ ನೀವು ಸಿಂಬಲ್ಗೆ ಹೊರಕೋದ ತಕ್ಷಣ ಓಟ್ ಹಾಕ್ಬೇಕು. ಈ ಕಾಂಗ್ರೆಸ್ ಅವರೆಲ್ಲ ನೀವು ನೋಡಿದ್ರಿ, ಹಿಂದೆ ಎಲ್ಲ ಓಟ್ಗಳು ಹಾಕಿದಿರಿ. ಯಾರ್ಯಾರು ಕರೋನಾ ಇಂಜೆಕ್ಷನ್ ಹಾಕೊಂಡಿದ್ರಿ ಕೈ ಇಟ್ರಿ ನೋಡೋಣ. ಕರೋನಾ ಇಂಜೆಕ್ಷನ್ ಯಾರು ಹಾಕೊಂಡಿದ್ರಿ? ಅವಧಿ ವೇಸ್ಕೊಂಡಿಲ್ಲ, ಇಂಕೊತ್ತೇಪಿ ಸರ್ ಅಂತೆ. ನೀವೇನಾದ್ರು ಕರೋನಾ ಇಂಜೆಕ್ಷನ್ ಕಾಸು ಕೊಟ್ರಾ? ಕೊಟ್ರಮ್ಮ? ಇಲ್ಲ. ಕರೋನಾ ಟೈಮಲ್ಲಿ 32 ತಿಂಗಳು ಮನೆಯಾಗ ಮಕ್ಕಳು ಒಬ್ಬರಿದ್ರೆ 10 kg, ಇಬ್ಬರಿದ್ರೆ 20 kg, ಮೂವರಿದ್ರೆ. ಮುನಿಸ್ವಾಮಿ ಸಾಹೇಬರು ಏನು ಮಾಡಿದ್ದಾರೆ 5 ವರ್ಷ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹೊರತು ಕೆಟ್ಟ ಕೆಲಸಗಳಂತೂ ಮಾಡಿಲ್ಲ. ಯಾಕಂದ್ರೆ ಅಷ್ಟು ಬೆಂಬಲ ಇದೆ. ಇವ್ರು ಯಾವಾಗ್ಲಾದ್ರೂ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಅಣ್ಣ ನೀವು ಸೀಟ್ ಬಿಟ್ಕೊಟ್ರು ಅಂದ್ರೆ ಸೀಟ್ ಬಿಟ್ಕೊಟ್ಟಿದ್ದು ನನ್ನ ತಮ್ಮನಿಗೋಸ್ಕರ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಮನಸ್ಸು ಇವ್ರದ್ದು. ಏನು JDS ಪಕ್ಷ ಮತ್ತು ಬಿಜೆಪಿ ಮೈತ್ರಿ ಆಗಿದೆ, ದೇಶಕ್ಕೆ ಒಳ್ಳೇದಕ್ಕಾಗಿದೆ ಹೊರತು ಬೇರೆದಕ್ಕೆ ಅಂತಲ್ಲ, ಏನು ಸ್ವಾರ್ಥಕ್ಕಂತೂ ಅಲ್ಲ. ಅಣ್ಣ ಹೇಳ್ದಂಗೆ ಮೆಜಾರಿಟಿ ಬರ್ಬೇಕಂದ್ರೆ 272 ಸೀಟ್ ಬರ್ಬೇಕು. ಆದ್ರೆ ಆ ಪಕ್ಷ 200 ಸೀಟ್ ಕಂಟೆಸ್ಟ್ ಮಾಡಕ್ಕೂ ರೆಡಿ ಇಲ್ಲ, ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಆದ್ರೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಈ ದೇಶದ ಹಿತದೃಷ್ಟಿಗೋಸ್ಕರ ಬಿಜೆಪಿ ಜೊತೆ ಸೇರಿ NDA ಮೈತ್ರಿಕೂಟದಲ್ಲಿ ಒಂದಾಗಿರೋದಕ್ಕೆ 3 ಸೀಟ್ ಮಾತ್ರ ತಗೊಂಡಿದ್ದಾರೆ. ಈಗ ಏನು ಕರ್ನಾಟಕದಲ್ಲಿ 28 ಸೀಟ್ ಇದೆಯೋ, ಇನ್ನು ಮಿಕ್ಕಿದ 25 ಸೀಟ್ಗಳಿಗೆ ನಾವು JDS ಪಕ್ಷ ಅವರಿಗೆ ಬೆಂಬಲ ತೋರಿಸ್ತಾ ಇದ್ದೀವಿ. ಈ 3 ಸೀಟ್ ಮಾತ್ರ ಬಿಜೆಪಿ ಅವರು ನಮ್ಗೆ ಬೆಂಬಲ ತೋರಿಸ್ತಾ ಇದ್ದಾರೆ. ಇವರ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ, ನಮ್ಮ ಸಂಸದರ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ. ಏನು ನನ್ನ ತಮ್ಮ ಅಂತ ಹೇಳಿ ಹೇಳ್ಕೊಂಡು ಇರ್ತಾ ಇದ್ರು, ಅದೇ ರೀತಿಯಲ್ಲಿ ಇವ್ರು ಏನ್ ಕೆಲಸ ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಏನು ಚುನಾವಣೆ 24ನೇ ತಾರೀಕಿದೆ, ಇನ್ನ 10 ದಿನ 12 ದಿನ ಅಷ್ಟೇ. ನೀವು ಮೋದಿ ಆಗ್ಬೇಕು ಪ್ರಧಾನಮಂತ್ರಿಗಳು ಅಂತ ಅನ್ಕೊಂತೀರ, ಅಲ್ಲಿ ಎಲೆಕ್ಷನ್ ದಿನ ಹೋಗಿ ನೋಡ್ತೀರ ಮೋದಿ ಅಂದ್ರೆ ಹೂವು ಅಂತ, ಬಟ್ ಅಲ್ಲಿ ಹೂವು ಇರಲ್ಲ, ತೆನವಂತ ರೈತ ಮಹಿಳೆ ಇರುತ್ತೆ. ಯಾಕಂದ್ರೆ NDA ಜೊತೆ ಏನು ಮೈತ್ರಿ ಆಗಿದೀವೋ, ತೆನವಂತ ರೈತ ಮಹಿಳೆ ಸಿಂಬಲ್ ನಂಬರ್ 2 ಅಂದ್ರೆ ಕ್ರಮ ಸಂಖ್ಯೆ 2 ಅವಕಾಶ ಮಾಡಿಕೊಡಿ. ಹೆಂಗೆ ನಮ್ಮ ಸಂಸದರು ಕೆಲಸ ಮಾಡಿಕೊಟ್ಟಿದಾರೋ ಅದೇ ರೀತಿಯಲ್ಲಿ ನಾನು ನಿಮ್ ಕೆಲಸ ಮಾಡಿಕೊಡ್ತೀನಿ, ನಿಮ್ಮ ಸೇವೆ ಒಂದು ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ನಾವು ಮತ ಹಾಕ್ಬೇಕು, ಯಾರಿಗಾಕ್ಬೇಕು, ಯಾವುದು ನಮಗೆ ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನ ಬಹಳ ಸುದೀರ್ಘವಾಗಿ ಗೋಪಿ ಅಣ್ಣವರು ನಿಮ್ಮನ್ನು ಕುರಿತು ಮಾತನಾಡಿದ್ದಾರೆ. ಇವತ್ತು ನಾವು ಅನೇಕ ಚುನಾವಣೆಗಳನ್ನ ಎದುರಿಸಿರ್ತೀವಿ, ಅನೇಕ ಚುನಾವಣೆಗಳಲ್ಲಿ ನಾವು ಮತಗಳನ್ನು ಕೂಡ ಕೊಟ್ಟಿರ್ತೀವಿ. ಆದರೆ ಲೋಕಸಭಾ ಚುನಾವಣೆ ಅಂದಂತ ಸಂದರ್ಭದಲ್ಲಿ ನಮಗೆ ದೇಶ ಮುಖ್ಯ ಆಗ್ತದೆ. ಹಾಗಾಗಿ ಯಾತಕ್ಕೋಸ್ಕರ ನಾವು ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಎಂತ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ, ಯಾಕೆ ಇವತ್ತು ನಾವು ಆಯ್ಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಇವತ್ತು ನಾವು ಕೂಡ
ನನಗೆ ತಿಳಿದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಿಮ್ಮ ಮುಂದೆ ಇರ್ತೇನೆ. ಇವತ್ತು ದೇಶದ ಭದ್ರತೆಗಾಗಿ, ಇವತ್ತು ದೇಶದಲ್ಲಿ ಏನಾದರೂ ಭದ್ರತೆ ವೈಫಲ್ಯಗಳಾದಾಗ ನಾವು ಅನೇಕ ಕಡೆ ಮಾಡಿದ್ದೇವೆ. ಯಾರಾದರೂ ಟೆರರಿಸ್ಟ್ಗಳು, ಆತಂಕವಾದಿಗಳು ಒಬ್ಬ ಮುಸುಳಿ ಬಂದ್ರೆ ಒಳಗೆ ಅವ್ನಿಗೆ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ನೀವು ಮುಂಬೈನಲ್ಲಿ ಯಾವ ರೀತಿ ಅವರು ಸಮುದ್ರದಿಂದ ಬಂದು ಆ ಹೋಟೆಲ್ನಲ್ಲಿ, ಮುಂಬೈ ನಗರದಲ್ಲಿ ಎಷ್ಟು ಸಾವುಗಳಾಯಿತು, ಏನೇನಾಯಿತು. ಹಾಗಾಗಿ ಇವತ್ತು ದೇಶದ ಭದ್ರತೆಗಾಗಿ ನಾವು ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕಾಗಿದೆ. ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರೆ ನಮ್ಮ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಇವತ್ತೇನು ಮಲ್ಲೇಶ್ ಬಾಬು ಅವರಿದ್ದಾರೆ, ಮಲ್ಲೇಶ್ ಬಾಬು ಅವರ ಗುರುತು, ತೆನೆಯುವಂತ ಮಹಿಳೆಯ ಗುರುತಿಗೆ ನಮ್ಮ ಅಮೂಲ್ಯವಾದಂತಹ ಮತವನ್ನ, ಒಂದು ಮತವನ್ನ ನಾವು ಕೊಟ್ರೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ಮತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂತದಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ 26ನೇ ತಾರೀಕು ನಮ್ಮ ಮಲ್ಲೇಶ್ ಬಾಬು ಅವರ ಗುರುತು, ತೆನೆಯುವಂತ ಮಹಿಳೆಯ ಗುರುತಿಗೆ ನೀವು ಆಶೀರ್ವಾದ ಮಾಡಬೇಕು ಅನ್ನುವಂತ ಒಂದು ವಿಚಾರ. ಒಂದಾಗಿ ನರೇಂದ್ರ ಮೋದಿಯವರ ವೈಖರಿಯನ್ನು ಮೆಚ್ಚಿ ದೇವೇಗೌಡರು ಇವತ್ತು ಯಾರು ಮುತ್ಕೊಂಡಿದ್ರು ನರೇಂದ್ರ ಮೋದಿ ಒಂದು ಈ ದೇಶದ ಭವಿಷ್ಯ, ಉನ್ನತ ಭವಿಷ್ಯ, ರೈತರ ಭವಿಷ್ಯ, ಮಹಿಳೆಯರ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ, ಬಡತನದ ಭವಿಷ್ಯ, ಇವನ್ನೆಲ್ಲ ನಮ್ಮ ಪಂಚರತ್ನಗಳಲ್ಲಿ ಇರುವಂತ ಜಲಧಾರೆ ಕಾರ್ಯಕ್ರಮಗಳು ಇವನ್ನು ಅಳವಡಿಸಿರೋದಕ್ಕೆ ದೇವೇಗೌಡರು ಮೆಚ್ಚಿ ಇವತ್ತು ಕುಮಾರಸ್ವಾಮಿ ಅವರ ಮುಖಾಂತರ ಅವರು ಸೇರಿ ಜಾತ್ಯತೀತ ಜನತಾದಳ ಇವತ್ತು ಎನ್ಡಿಎ ಪಕ್ಷಕ್ಕೆ ವಿಲೀನವಾಗಿ ಇವತ್ತು ಕೋಲಾರ ಕ್ಷೇತ್ರದಲ್ಲಿ ನಮ್ಮ ಹಿಂದಿನ ಎಂಪಿ ಮುನ್ಷಾಮಣ್ಣವರು 2,10,10,000 ಚಿಲ್ಲರೆ ಓಟಲ್ಲಿ ಗೆದ್ದಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಜಾತ್ಯತೀತ ಜನತಾದಳಕ್ಕೆ ಈ ಸೀಟ್ ಕೊಟ್ಟಾಗ ನಮ್ಮ ಕೋಲಾರ, ಹಾಸನ, ಮಂಡ್ಯ 3 ಕ್ಷೇತ್ರಗಳು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಾಗ ಮುನಿಸಾಮಣ್ಣವರು ಇವತ್ತು ನೇರವಾಗಿ ನನ್ನ ತಮ್ಮನಾದಂತ ಒಂದು ಯೋಗ್ಯ ಕುಟುಂಬದಲ್ಲಿ ಜನಿಸಿದಂತ ಒಂದು ಸಮಾಜ ಸೇವಕರ ಮಗನಾದಂತ ಮಲ್ಲೇಶ್ ಬಾಬು ಅವರು ನನ್ನ ತಮ್ಮನಾಗಿ ಅವರಿಗೆ ಮತ ನೀಡಿ ಅಂತ ಮತ ಕೇಳ್ತಾ ಇರುವಂತ ಸಂಬಂಧ ಇದು ಜಾತ್ಯತೀತ ಜನತಾದಳದ ಬಿಜೆಪಿಯ ಸಂಬಂಧ. ತಂದೆ ಒಬ್ಬ IAS ಅಧಿಕಾರಿಯಾಗಿ ಒಬ್ಬ KMF ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆಗೆ ಅವರು ಮುಖಂಡತ್ವ ವಹಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.